ಅಣ್ಣ ಒಂದ್ ಜೊತೆ ಬಟ್ಟೆ ಕೊಡಿ. ಹೂವಣ್ಣ ಕೊಡ್ತೀನಿ, 1 ನಿಮಿಷ. ನೀನೆಲ್ಲೇ ಡಾಕ್ಟರ್ ಆಗದ್ ಬಿತ್ತು ಬಟ್ಟೆ ಶಾಪ್ ನಾಗ ಕೆಲಸ ಮಾಡಾಕತಿ. ನೀಟ್ ರಿಸಲ್ಟ್ ಬಂತಲ್ವಾ, ಏನಾಯ್ತು? ಏನ್ ಮಾಡ್ಬೇಕ್ಲೆ, ನೀಟ್ನಾಗ ಬರೇ ಜಸ್ಟ್ ಪಾಸ್ ಆಗಿನಿ. ನಾನ್ ಡಾಕ್ಟರ್ ಕನ್ಸಲ ನುಚ್ಚುನೂರ್ ಆಗ್ಬಿಟ್ಟೈತೆ. MBBS ಮಾಡಾಕ ಎಲ್ಲಿ ಸೀಟ್ ಸಿಗ್ತಾ ಇಲ್ಲ. ಅದಕ್ಕೆ ಈ ಬಟ್ಟೆ ಶಾಪ್ ನ ಕೆಲಸ ಮಾಡ್ತಿದೀನಿಲೆ. ಹೌದಾ, ಜಸ್ಟ್ ಪಾಸ್ ಎಲಿಜಿಬಲ್ ಐತಿಯಾ? ಎಲಿಜಿಬಲ್ ಇದೀನಿ. ಹಾಗಾದ್ರೆ ನೀನ್ ಡಾಕ್ಟರ್ ಆಗ್ಬೋದ್ಲೇ. ಹೌದಾ, ಅದೇಂಗ್ಲೆ? ಡಾಕ್ಟರ್ ಡ್ರೀಮ್ಸ್ ಅವರ ಇದಾರಲ್ಲ, ಬಾ ಹೋಗಮ್ಮ. ನೀವು ನೀಟ್ ಅಲ್ಲಿ ಜಸ್ಟ್ ಪಾಸ್ ಆಗಿ ಎಲಿಜಿಬಲ್ ಇದ್ದೀರಾ? ಹಾಗಾದ್ರೆ ಡಾಕ್ಟರ್ ಡ್ರೀಮ್ಸ್ ಅವ್ರ ಕಡೆಯಿಂದ ಒಳ್ಳೆ ಅವಕಾಶ. ಕಂಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಕರ್ನಾಟಕ ಸ್ಟೂಡೆಂಟ್ಸ್ ಜಾಸ್ತಿ ರಷ್ಯಾ, ಜಾರ್ಜಿಯಾ, ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್ ಈ 4 ಕಂಟ್ರಿಗೆ ಜಾಸ್ತಿ ಹೋಗ್ತಾರೆ. ಡಾಕ್ಟರ್ ಡ್ರೀಮ್ಸ್ ಅವರಿಗೆ ಈ ಫೀಲ್ಡ್ ನಾಗ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನೀವುಗಳ ನಿಮ್ ಮಕ್ಕಳಿಗೆ ಡಾಕ್ಟರ್ ಆಗ್ಬೇಕಂತೀರಾ? ಹಾಗಾದ್ರೆ ಡಾಕ್ಟರ್ ಡ್ರೀಮ್ಸ್ ಅವರು ಒಳ್ಳೆ ಅವಕಾಶ ಕೊಡ್ತಿದ್ದಾರೆ. ಆದಷ್ಟು ಬೇಗ ನೀವು ಡಾಕ್ಟರ್ ಡ್ರೀಮ್ಸ್ ಅವರ ಆಫೀಸ್ಗೆ ಜಲ್ದಿ ವಿಸಿಟ್ ಮಾಡಿ. ಹಾಗೂ ಡಾಕ್ಯುಮೆಂಟ್ ತಗೊಂಡು ಹೋಗೋದು ಮರಿಬೇಡ್ರಿ. 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ನೀಟ್ ಮಾರ್ಕ್ ಹಾಗೂ ಆಧಾರ್ ಕಾರ್ಡ್ ತಗೊಂಡೋದು ಮರಿಬೇಡ್ರಿ. ಹಾಗೆ ನಿಮಗೆ ಇಷ್ಟವಾದ ಯೂನಿವರ್ಸಿಟಿ ಕಾಲೇಜಲ್ಲಿ MBBS ಮಾಡಿ ಇಂಡಿಯಾಗೆ ವಾಪಸ್ ಬರ್ಬೋದು. ಮತ್ತೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಬೇಗ ಬೇಗ ಹೋಗಿ ಡಾಕ್ಟರ್ ಡ್ರೀಮ್ಸ್ ಅವ್ರ ಜೊತೆಗೆ ಜಾಯಿನ್ ಆಗಿ ಡಾಕ್ಟರ್ ಆಗಿ.